ಅದು ಮಾಡಕ್ಕೂ ಆಗ್ತದೆ. ಆಮೇಲೆ ಏನಾದ್ರು ಮಾಡಿ ಬಂದ್ರೆ ಆ ದಾರಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತದೆ. ಹೆಚ್ಚಿನ ಬೆಲೆ ಕೊಡೋ ಹೆಚ್ಚಿನ ಬೆಲೆ ಈ ಥರ ರೇಟ್ ಕಮ್ಮಿ ಆಗುತ್ತೆ. ಅಲ್ಲಿ ಅಂಗಡಿಯಿಂದನೂ ಮಾಡಿದ್ರೆ ದೂರಲ್ಲೇ ಬರುತ್ತೆ. ಚಿಕ್ಕವ್ರು ನೋಡಿ ದೊಡ್ಡ ಕೊಟ್ಬಿಡ್ತಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 26 ರಾಗಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಈಗ ಆಲ್ರೆಡಿ ಪ್ರೊಕ್ಯೂರ್ಮೆಂಟ್ ರಾಗಿ ಖರೀದಿಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಈ ತಿಂಗಳ ಕೊನೆಯವರೆಗೂ ನಡೀತಾ ಇರುತ್ತೆ. 26 ಕೇಂದ್ರದಲ್ಲಿ ಸಕಲೇಶಪುರ ಮತ್ತು ಆಲೂರು ಕೇಂದ್ರದಲ್ಲಿ ಯಾವುದೇ ಖರೀದಿ ಆಗ್ತಾ ಇಲ್ಲ. ಹಾಗಾಗಿ ಈಗ 24 ಕೇಂದ್ರದಲ್ಲಿ ಒಂದು ಖರೀದಿ ಕೇಂದ್ರ ರಾಗಿ ಖರೀದಿಗಳನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ನಮ್ಮ ಅರಸೀಕೆರೆಯಲ್ಲಿ ಅತಿ ಹೆಚ್ಚು ಅಂದರೆ ಸುಮಾರು 10 ಕೇಂದ್ರಗಳಿವೆ. ಹೀಗೆ ಪ್ರತಿಯೊಂದು ತಾಲೂಕಿನಲ್ಲೂ ಸಹ 2 ಮತ್ತು 3 ಹೀಗೆ ರಾಗಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ನಾವು ಇವತ್ತು APMC ಹಾಸನ ತಾಲೂಕಿನಲ್ಲಿ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೆಲ್ಲ ದೂರುಗಳಿತ್ತು. ಅಂದರೆ ಈ ರಾಗಿಯನ್ನು ಸ್ವಚ್ಛಗೊಳಿಸುವಾಗ ವೇಸ್ಟೇಜು ಜಾಸ್ತಿ ಆಗ್ತದೆ, ಮತ್ತು ರಾಗಿಯನ್ನು ಮೂಟೆಗಳನ್ನು ಎತ್ತು ಬರುವಾಗ ಮಾಲಿಗಳಿಂದ ಹೆಚ್ಚಿನ ದರವನ್ನು ರೈತರಿಗೆ ಕೇಳ್ತಾ ಇರ್ತಾರೆ, ಮತ್ತು ತುಂಬ ಹೊತ್ತು ಕಾಯ್ತಾ ಕೂಡಬೇಕಾಗತ್ತೆ ರೈತರು. ಹೀಗೆ ಅನೇಕ ವಿಷಯಗಳು ಇತ್ತು. ಸೊ ಈ ಎಲ್ಲ ಗೊಂದಲಗಳಿಗೆ ಈಗ ನಾವು ಒಂದು ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ತಹಸೀಲ್ದಾರರು, APMC ಸೆಕ್ರೆಟರಿ, ನಮ್ಮ ಫುಡ್ ಶಿರಸ್ತಾರರು ಮತ್ತು ನಮ್ಮ ಉಪ ತಹಸೀಲ್ದಾರರ ಒಳಗೊಂಡಂತೆ ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಕರ್ನಾಟಕ ಅವರ ಸಿಬ್ಬಂದಿಗಳ ಜೊತೆಗೂಡಿ ಪ್ರತಿಯೊಂದು ಕೇಂದ್ರದಲ್ಲೂ ಸಹ ಯಾವುದೇ ರೈತರಿಗೆ ತೊಂದರೆ ಆಗದ ಹಾಗೆ ಮತ್ತು ಅವರಿಗೆ ಮೋಸ ಹೋಗದೇ ಇರೋ ಹಾಗೆ, ಅಕ್ರಮಗಳು ನಡೀದೇ ಇರೋ ಹಾಗೆ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಬೇಕು. ಅವುಗಳನ್ನು ಖರೀದಿ ಮಾಡಿ ಮತ್ತು ಅವುಗಳನ್ನು ನಾವು ನಮ್ಮ KFC ನಮ್ಮ ಗೋಡಾನ್ಗಳಿಗೆ ತುಂಬುವ ಪ್ರಕ್ರಿಯೆ ನಡೀತಾ ಇದೆ. ಮತ್ತು ಈ ವಾಹನಗಳಿಗೆ ಏನು ನಾವು ಟ್ರಕ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ, GPS ಈ ಬಾರಿ ಅಳವಡಿಸಲಾಗಿದೆ. ಮತ್ತು ಎಂಟೈರ್ ನಮ್ಮ ಟೀಮ್ ತುಂಬ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಈ ಬಾರಿ ಯಾವುದೇ ಗೊಂದಲ ಇಲ್ಲ. ಲಾರಿ ಒಂದು ಮಾತ್ರ ಬಿಟ್ಟಿದ್ದಾರೆ, ಆಗ್ತಿಲ್ಲ, 2-3 ಲಾರಿ ಬಿಡಬೇಕು ಅಂತ. ಹೌದು, ಏಜೆನ್ಸಿ ಅವರಿಗೆ ನಾವು ಈಗ ಮಾತಾಡಿದ್ವಿ, ಅವರು 3 ಲಾರಿ ಬಿಟ್ಟಿದ್ದಾರೆ. ನಾವು 5ಕ್ಕೆ ಕೇಳಿದ್ದೇವೆ. ಯಾಕಂದರೆ ಇಲ್ಲಾಂದರೆ ರೈತರು ಏನು ಮಾಡ್ತಾರೆ, ಇಂದಿನ ದಿನ ರಾತ್ರಿ ಬಂದಿರ್ತಾರೆ, ಬೆಳಗ್ಗೆ ಬಂದಿರ್ತಾರೆ, ಒಂದು ದಿನ ಪೂರ್ತಿ ಅಲ್ಲೇ ಕಾಯಬೇಕಾಗ್ತದೆ. ಸೊ ಹಾಗಾಗಿ ಲಾರಿಗಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ 3 ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ 3ರ ಬದಲಾಗಿ 5 ಮಾಡಿ ಅಂತ ನಾವು ಕೋರಿದ್ದೇವೆ. ಮಿತಿ ಏನಾದರೂ ಹೆಚ್ಚಿಗೆ ಮಾಡ್ತೀರಾ ಮೇಡಮ್? ಇಲ್ಲ, ಇದು ಸರ್ಕಾರದ ಆದೇಶ ಇರೋದ್ರಿಂದ ಪ್ರತಿ ಎಕರೆಗೆ 10 ಕ್ವಿಂಟಾಲ್ ಇದೆ. ಮ್ಯಾಕ್ಸಿಮಮ್ 50 ಕ್ವಿಂಟಾಲ್ವರೆಗೆ ನಮ್ಮ ರೈತರಿಂದ ನಾವು ಖರೀದಿ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಸರ್ಕಾರದ ನಿರ್ದೇಶನ ಇರುತ್ತೆ. ಈ ತಿಂಗಳ ಕೊನೆಯವರೆಗೂ ಅಂತ ಹೇಳಿದ್ದೇವೆ. ತೀರಾ ಅತಿ ಹೆಚ್ಚು ಬಂದಲ್ಲಿ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಹ ಕೋರಲಾಗ್ತದೆ. ಖಂಡಿತ ಇದು ಯಾಕೆಂದರೆ ರೈತರು ನಮ್ಮ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಈ ಖರೀದಿ ಪ್ರಕ್ರಿಯೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ನಾವು ರೈತರೊಂದಿಗೆ ಒಂದು ಸಭೆ ನಡೆಸಿದ್ವಿ. ಈ ಕಳೆದ ಹಿಂದಿನ ಸಾಲಿನಲ್ಲಿ ಏನೇನು ತೊಂದರೆಗಳು ಆಗಿತ್ತು,
ಈ ಬಾರಿ ಆ ತೊಂದರೆಗಳು ಆಗದೇ ಇರೋ ರೀತಿಯಾಗಿ ನಾವು ಮುನ್ನೆಚ್ಚರಿಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ರೈತರ ಜೊತೆಲಿ ಒಂದು ಸಭೆ ಆಯಿತು. ಆ ನಿಟ್ಟಿನಲ್ಲಿ ಈ ಬಾರಿ ನಾವು ತುಂಬ ಸುವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿದೆ. ಆದರೂ ಕೆಲವು ಕಡೆ ಅರಸೀಕೆರೆ ಮತ್ತು ಕೆಲವು ಅರ್ಕಲ್ಗೂಡಲ್ಲಿ ಏನು ಮೇಡಮ್ ಸಮಸ್ಯೆ? ನಾನು ಅರ್ಕಲ್ಗೂಡಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಈಗ ನಾವು ಸ್ವಚ್ಛತೆ ಮಾಡ್ತಾ ಇರ್ತಾರೆ, ಅದರಲ್ಲಿ ಕೆಳಗಡೆ ರಾಗಿ ಬೀಳ್ತದೆ. ಆ ಬಿದ್ದಿರೋ ರಾಗಿ ಹೆಚ್ಚಿನ ರಾಗಿ ಅದು ವೇಸ್ಟೇಜ್ ಆಗುತ್ತೆ, ಅದರಿಂದ ರೈತರಿಗೆ ಲಾಸ್ ಆಗುತ್ತೆ ಅನ್ನೋದು ಒಂದು. ಬಟ್ ನಾನು ನಿರ್ದೇಶನ ಕೊಟ್ಟಿದ್ದೇನೆ, ಈಗ ಹೇಳಿದಾಗೆ 2 ಬಾರಿ ಕ್ಲೀನ್ ಮಾಡ್ತಾರೆ. ಕೇವಲ ಮಣ್ಣು ಏನು ಇರ್ತದೆ ಅದನ್ನು ಮಾತ್ರ ಹೊರಗಡೆ ಹಾಕಲಿಕ್ಕೆ, ಅದನ್ನು ಸಹ ಬೇರೆಯವ್ರಿಗೆ ಕೊಡಬೇಡಿ ಅಂತ ಹೇಳಿದ್ದೇವೆ. ನಾವೇ ಅದನ್ನು ಸಂಗ್ರಹಿಸಿಟ್ಕೊಂಡು, ಯಾಕಂದರೆ ರೈತರಿಗೆ ಅದು ಲಾಸ್ ಆಗಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಒಂದು ಬ್ಯಾಗಿಂದ ಅವ್ರಿಗೆ 1 kg ಅಥವಾ ಒಂದು ಸ್ವಲ್ಪ 500 ಗ್ರಾಮ್ ಲಾಸ್ ಆದರೂ ಸಹ 50, 60, 70, 100 50 ಕ್ವಿಂಟಲ್ವರೆಗೂ ಅವ್ರಿಗೆ ಅನೇಕ ಲಾಸ್ ಆಗೋ ಸಾಧ್ಯತೆ ಇರ್ತದೆ. ಆ ಸೋರಿಕೆಯನ್ನು ತಡಿಲಿಕ್ಕೆ ನಾವು ಕ್ರಮ ವಹಿಸಿದ್ದೇವೆ. ಅರ್ಕಲಗೂಡಲ್ಲಿ ಇನ್ನೊಂದು ಸಮಸ್ಯೆ ಇತ್ತು, ಅದೇ ಹಮಾಲಿಗಳನ್ನು ಒಂದು ಏನದು ಹೆಚ್ಚಿನ ದರವನ್ನು ಕೇಳ್ತಾರೆ ರೈತರಿಂದ ಅಂತ ಹೇಳಿ. ಹಾಗಾಗಿ ನಾವು ಮಧ್ಯಪ್ರವೇಶಿಸಿ, ಆ್ಯಕ್ಚುಲಿ ನಾವು ಇಲ್ಲಿ ಬಂದು ನೋಡಿದಾಗ ಹಮಾಲಿಗಳು ಅವರು ಸಹ ತುಂಬ ಕಷ್ಟ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ 50 kg ಬ್ಯಾಗನ್ನು ತಲೆ ಮೇಲೆ ಹಿಡಿದು ಅದನ್ನು ಕ್ಲೀನ್ ಮಾಡಲಿಕ್ಕೆ, ಸ್ವಚ್ಛತೆ ಮಾಡಲಿಕ್ಕೆ ತುಂಬ ಕಷ್ಟ ವಹಿಸ್ತಾ ಇದ್ದಾರೆ. ಇಬ್ಬರಿಗೂ ಸಹ ಸಮಾಧಾನಕರವಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಅವರ ಸಹಕಾರವೂ ನಮಗೆ ತುಂಬ ಇದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದ.